ಏನು ರೈತ ಸಂಘಟನೆ ಇವತ್ತು ತಾಲೂಕು ಕಚೇರಿ ಮುಂದೆ ಒಂದು ಹೋರಾಟ ಹಮ್ಮಿಕೊಂಡಿರುವಂಥ ಉದ್ದೇಶ ಏನು ಈ ಮುಳಬಾಗಿಲು ತಾಲೂಕಿನಲ್ಲಿ ತಾಲೂಕು ಕಚೇರಿ ಇದ್ದರೂ ಸಹ ರೈತರಿಗೆ ಏನು ಕೆಲಸಗಳಾಗ್ತಾ ಇಲ್ಲ. ಏನು ಈ ಒಂದು ತಾಲೂಕು ಕಚೇರಿಯಲ್ಲಿ ದಲ್ಲಾಳಿಗಳದೇ ಹಾವಳಿ, ದುಡ್ಡು ಕೊಟ್ಟರೆ ಮಾತ್ರ ಕೆಲಸ ಆಗುವಂಥ ತಾಲೂಕು ಕಚೇರಿ ಆಗಿದೆ. ಈಗ ಹೊಸದಾಗಿ ಬಂದಿರತಕ್ಕಂಥ ಏನು ತಹಸೀಲ್ದಾರರು, ಇದೇ ತಾಲೂಕಿನ ಹೆಣ್ಣುಮಗಳು, ನಾನು ಬಹಳ ಸ್ಟ್ರಿಕ್ಟಾಗಿ ಕೆಲಸ ಮಾಡ್ತೀನಿ, ಯಾರಿಗೂ ರೈತರಿಗೆ ತೊಂದರೆ ಆಗದಂಗೆ ನಾನು ನೋಡ್ಕೊಳ್ತೀನಿ ಅಂತೆಲ್ಲ ಪೇಪರ್ ಸ್ಟೇಟ್ಮೆಂಟಲ್ಲಿ ನೋಡಿದ್ವಿ. ಆದರೆ ಈ ಎಮ್ಮ ಬಂದಿದ್ದು 1 ವಾರ 10 ದಿವಸ ಅದೇ ಬಿಸಿಯಾಗಿ ಇದ್ದರು. ಈಗ ಮತ್ತೆ ಮಾಮೂಲಿ ತಹಸೀಲ್ದಾರ್ಗಳಂತೆ ಈ ಎಮ್ಮನೂ ಆಗಿದ್ದಾಳೆ. ಯಾಕಂದರೆ ನಾವು ಇವತ್ತೊಂದು ಪ್ರತಿಭಟನೆ ಕೈಗೊಳ್ತೀವಿ, ನಾವು ತಮಗೆ ನಮ್ಮ ರೈತ ಸಂಘಟನೆಯಿಂದ ತಮಗೆ ಮನವಿ ಪತ್ರವನ್ನು ಕೊಡ್ತೀವಿ, ತಾವು ಇರಬೇಕು ಅಂತೇಳಿ ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಬೆತ್ತಾಂಡಹಳ್ಳಿ ಗಂಗಾಧರ್ ಅವರು ಮನವಿ ಪತ್ರ ಕೊಟ್ಟು ಹೇಳಿದ್ರು ಸಹ ಎಂಬ ತಹಸೀಲ್ದಾರರು ಈ ತಾಲೂಕು ಕಚೇರಿಯಲ್ಲಿ ಇಲ್ಲ ಅಂತಂದರೆ ರೈತರ ಬಗ್ಗೆ ಎಷ್ಟು ಬೇಜವಾಬ್ದಾರಿ ಇದೆ ಅನ್ನೋದನ್ನ ನಮಗೆ ಇದರಲ್ಲೇ ಮನಗಾಣ್ತಾ ಇದ್ದೀವಿ. ಮೇಡಮ್ನವರೇ, ನಿಮ್ಮಂಥವರು ಈ ತಾಲೂಕಿನಲ್ಲಿ ಇದ್ದರೆ ಕೆಲಸ ಮಾಡೋಕ್ಕೆ ಇಷ್ಟ ಇದ್ದರೆ ಮಾತ್ರ ಮಾಡಿರಿ, ಇಲ್ಲ ಅಂತಂದರೆ ಇಲ್ಲಿಂದ ಜಾಗ ಖಾಲಿ ಮಾಡಬೇಕು, ನಾವೇ ಮಾಡಿಸ್ಬೇಕಾಗ್ತದೆ ಅಂತೇಳಿ ನಿಮಗೆ ಎಚ್ಚರಿಕೆಯನ್ನು ಕೊಡ್ತೀವಿ. ಯಾಕಂದರೆ ತಾಲೂಕಿನಲ್ಲಿ ಈ ತಾಲೂಕು ಕಚೇರಿಯಲ್ಲಿ ಕಡತಗಳೇ ಪತ್ತಾದಿರ ಆಗಿಬಿಡೋದು, ಈ ಯಾವುದಾದ್ರು ಹಳ್ಳಿಗಳಲ್ಲಿ ಸುಮಾರು ಯಾರೋ ಹೆಸರಿನಲ್ಲಿ ಇರ್ತಕ್ಕಂಥದ್ದನ್ನ ಯಾರೋ ಹೆಸರಿಗೆ ಖಾತೆಗಳು ಮಾಡುವಂಥದ್ದು. ಏನು ತಾಲೂಕಿನಲ್ಲಿ ಈ ರೆಕಾರ್ಡ್ ಸೆಕ್ಷನಲ್ಲಂತೂ ಭಾರಿ ಭ್ರಷ್ಟಾಚಾರ ತುಂಬಿಕೊಂಡಿದೆ. ತಾಲೂಕಿನಲ್ಲಿ ಎಲ್ಲಿ ಕೆರೆಗಳು ಒತ್ತುವರಿಗಳಾಗಿದ್ದಾವೆ, ಕೆರೆಯನ್ನು ತೆರವುಗೊಳಿಸಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ. ನಮ್ಮ ಉಪ ಲೋಕಾಯುಕ್ತರಾದಂಥ ವೀರಪ್ಪನವರು ಮೊನ್ನೆ ಇಲ್ಲಿ ಮುಳಬಾಗಿಲು ಬಂದು ಹೇಳಿದ್ರು ಸಹ ತಾವು ಇದ್ರ ಬಗ್ಗೆ ಗಮನ ಕೊಟ್ಟಿಲ್ಲ. ತಕ್ಷಣ ನೀವು ಕೆರೆಗಳ ಒತ್ತುವರಿಯನ್ನು ತೆರವುಗೊಳಿಸಬೇಕು, ಯಾರು ತೆರವುಗೊಳಿಸಲ್ಲ ಅಂತ ಹೇಳ್ತಾರೆ. ಯಾರೇ ಆಗಿರಲಿ, ಎಂಥ ಬಲಾಢ್ಯರೇ ಆಗಿರಲಿ, ನಿಮಗೆ ಶಕ್ತಿ ಇದೆ, ನಿಮಗೆ ಪವರ್ ಇದೆ, ಆ ಪವರ್ನ ಬಳಸ್ಕೊಂಡು ಏನು ನಮ್ಮ ಪೊಲೀಸ್ ಇಲಾಖೆಯ ರಕ್ಷಣೆ ತಗೊಂಡು ತಕ್ಷಣ ಖಾಲಿ ಮಾಡೋದ್ರ ಜೊತೆಗೆ ಏನು ಕೆರೆಗಳಲ್ಲಿ ಯಥೇಚ್ಛವಾಗಿ ಮಣ್ಣನ್ನು ಬೇರೆ ಕಡೆ ತಗೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಅದೊಂದು ದಂಧೆ ಆಗಿದೆ. ಮುಳಬಾಗಿಲು ತಾಲೂಕಿನಲ್ಲಿ ಸುಮಾರು ದಿವಸಗಳಿಂದ, ಸುಮಾರು ವರ್ಷಗಳಿಂದ ಈ ಮಣ್ಣು ಮಾರಾಟ ಮಾಡೋದೇ ಒಂದು ದಂಧೆ. ಇಲ್ಲಿ ಇರತಕ್ಕಂಥ ಕೆಲವು ಭ್ರಷ್ಟ ರಾಜಕಾರಣಿಗಳು ಏನಿದ್ದಾರೆ, ಅವರು ಇದಕ್ಕೆ ಒಂದು ಶಾಮೀಲಾಗಿ ಅವರು ಈ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಮಾಹಿತಿ ಇದೆ. ಅವರು ಅಂಥವ್ರ ಮೇಲೆ ತಾವು ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ಬೇಕು. ಯಾವುದಾದ್ರು JCBಗಳು, ಏನು ಡಾಕ್ಟರ್ಗಳು, ಇಟಾಚಿಗಳಿದ್ರೆ ತಕ್ಷಣ ಅದನ್ನ ಸೀಸ್ ಮಾಡಬೇಕು. ಏನು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರನ್ನ ಕರೆಸಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತೇಳಿ ಅವ್ರ ಮೇಲೆ ಕ್ರಿಮಿನಲ್ ಕೇಸನ್ನು ಬುಕ್ ಮಾಡಿದ್ರೆ ಮಾತ್ರ ಬೇರೆಯವ್ರಿಗೆ ಭಯ ಇರ್ತದೆ. ನಮ್ಮ ರೈತರಿಗೆ ನೀವು ಇಷ್ಟು ಮಾತ್ರ ಅನುಕೂಲಗಳು ಮಾಡಲಿಲ್ಲ ಅಂದರೆ ಯಾವ ಸೀಮೆ ತಾಲೂಕು ದಂಡಾಧಿಕಾರಿಗಳ್ರಿ ನೀವು? ರೈತರ ಪರವಾಗಿ ನೀವಿಲ್ಲ ಅಂತ ಹೇಳಿದ್ರೆ ನೀವು ಇದ್ದು ಏನು ತಾಲೂಕು ಆಡಳಿತ ಏನಕ್ಕೋಸ್ಕರ ಇರಬೇಕು? ತಾವು ತಮಗೆ ಮನವಿ ಮಾಡ್ತಾ ಇದ್ದೀವಿ. ಈ ಮನವಿನ ನೀವು ಧಿಕ್ಕರಿಸಿದ್ದೀಯಾ ಅಂದರೆ ನಾವು ನಿಮ್ಮ ವಿರುದ್ಧವಾಗಿ ಹೋರಾಟಗಳನ್ನು ಮಾಡಬೇಕಾಗ್ತದೆ. ಇನ್ನೂ ಹಲವಾರು ಕಂದಾಯ ಇಲಾಖೆಯಲ್ಲಿ ಏನು 53, 57 ಅರ್ಜಿಗಳು ಹಾಕ್ಕೊಂಡಿದ್ರೆ ಅರ್ಜಿಗಳು ಮಾಯ ಆಗ್ತಾ ಇದ್ದಾವೆ. ಕೆಲವರು ದುಡ್ಡು ಕೊಟ್ಟವ್ರಿಗೆ ಮಾತ್ರ ಲಕ್ಷಾಂತರ ರೂಪಾಯಿ ಯಾರು ದುಡ್ಡು ಕೊಡ್ತಾರೋ ಅಂಥ ನಂಬರ್ಗಳನ್ನು ನೀವು ಅರ್ಜಿಗಳನ್ನು ನೀವು ಅಕ್ಸೆಪ್ಟ್ ಮಾಡ್ತಾ ಇದ್ದೀರಿ. P ನಂಬರ್ಗಳನ್ನ ನೀವು ವಜಾ ಮಾಡ್ತಾ ಇದ್ದೀರಿ. ಈಗಾಗಲೇ ಸ್ಟೇಟ್ನಲ್ಲಿ 25 ಲಕ್ಷ ಅರ್ಜಿಗಳಿದ್ದಾವೆ. ಸಿದ್ದರಾಮಯ್ಯ ಸರ್ಕಾರ 12 ಲಕ್ಷ ಅರ್ಜಿಗಳನ್ನ ವಜಾ ಮಾಡಿದ್ದಾರೆ. ಏನಕ್ಕೋಸ್ಕರ ಅಂದರೆ ಈ ಭೂ ಮಾಫಿಯಾ ಅವ್ರಿಗೆ ಆ ಜಮೀನುಗಳನ್ನು ಕೊಡೋದಕ್ಕೆ, ನಮ್ಮ ರೈತರ ಜಾಗಗಳನ್ನ ಖಾಲಿ ಮಾಡಿಸೋದು, ಏನು ರಿಯಲ್ ಎಸ್ಟೇಟ್ ಅವ್ರನ್ನ ಕೈ ಜೊತೆ ಜೋಡಿಸಿ ಅವ್ರಿಗೆ ಈ ಜಮೀನುಗಳನ್ನ ಕೊಡೋ ಹುನ್ನಾರ ನಡೀತಾ ಇದೆ ಈ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಅಂತೇಳಿ ನಾನು ನೇರವಾಗಿ ಸಿದ್ದರಾಮಯ್ಯನವರ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ದೀನಿ. ಏನು ಸಿದ್ದರಾಮಯ್ಯನವರೇ, ನಿಮಗೆ ಯಾರು ಹೇಳಿದ್ರು ಬಿಟ್ಟಿ ಭಾಗ್ಯಗಳನ್ನು ಕೊಡು ಅಂತೇಳಿ? ಆ ಒಂದು 5 ಬಿಟ್ಟಿ ಭಾಗ್ಯಗಳನ್ನ